ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ 4th ಫೆಬ್ರವರಿ ಸೋಮವಾರ ಇಂಡಿಯನ್ ಮಾರ್ಕೆಟ್ ಓವರ್ ಆಲ್ ಆಗಿ ಫ್ಲಾಟ್ ಆಗಿ ಬಹಳ ಬೋರಿಂಗ್ ಆಗಿತ್ತು. ಸೊ ನಾವು ಶನಿವಾರದ ದಿನ, ಅದಕ್ಕಿಂತ ಮುಂಚೆ ಶುಕ್ರವಾರದ ದಿನದಿಂದಾನೇ ಮಾರ್ಕೆಟ್ ಹೈಯಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಲಾಂಗ್ ಪೊಸಿಷನ್ಸ್ ನ BTST ಆಗಿ ಹೊಂದಿದ್ವಿ. ಶನಿವಾರದ ದಿನ ಬ್ಯಾಂಕ್ ನಿಫ್ಟಿ ಅಗೇನ್ ಸೈಡ್ ವೇಸ್ ಅಲ್ಲಿ ಇದ್ದಿದ್ದಕ್ಕೆ ಆ ಪೊಸಿಷನ್ಸ್ ನ ಅದೇ ರೀತಿ ಹೋಲ್ಡ್ ಮಾಡಿ ನಾವು ಸೋಮವಾರಕ್ಕೆ ತಗೊಂಡ್ ಬಂದಿದ್ವಿ. ಸೊ ಸೋಮವಾರದ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡು ತುಂಬಾ ಸೈಡ್ ವೇಸ್ ಅಲ್ಲಿ ಇತ್ತು. ಆದ್ರೆ ಅರೌಂಡ್ 10:45 ಅಲ್ಲಿ ಬ್ಯಾಂಕ್ ನಿಫ್ಟಿ ಹೈಯರ್ ಲೆವೆಲ್, ಅದು 47,500 ಇಂದ 200 ಇಂದ 250 ಪಾಯಿಂಟ್ಸ್ ಇಲ್ಲಿ ಡೌನ್ ಮೂನ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಅದಾದ್ಮೇಲೆ ನಾವು ಅಗೇನ್ ನಿಫ್ಟಿನಲ್ಲಿ ಅರೌಂಡ್ 11 o'clock ಲೋವರ್ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟು ಮತ್ತೊಂದು ಪೊಸಿಷನ್ಸ್ ನ ತಗೊಂಡ್ವಿ. ಆ ಪೊಸಿಷನ್ಸ್ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಹೋಗಿ ಕ್ಲೋಸ್ ಆಯ್ತು. ಸೊ ಇವತ್ತಿನ ದಿನ ನಾವು ಮತ್ತೊಂದು ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ನಿಫ್ಟಿ 22,400 ಅಲ್ಲಿ ಏನಿದೆ, ಇದರ ಪುಟ್ ಸೈಡ್ ಆಗ್ಲಿ ಕಾಲ್ ಸೈಡ್ ಆಗ್ಲಿ ಹೆಚ್ಚಿನ ಪ್ರೀಮಿಯಂ ಡಿಕೆ ಆಗ್ಲಿಲ್ಲ. ಔಟ್ ಆಫ್ ದ ಮನಿ ನಾನು ಅಷ್ಟೇನು ಅಬ್ಸರ್ವ್ ಮಾಡಿಲ್ಲ, ಆದ್ರೆ ಅಟ್ ದ ಮನಿನಲ್ಲಿ ಯಾವುದೇ ಪ್ರೀಮಿಯಂ ಡಿಕೆ ಆಗ್ಲಿಲ್ಲ. ಇದಲ್ಲದೆ ನಾನು ಶನಿವಾರದ ದಿನ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇಲ್ಲಿ ನಾನು ಒಂದು ಶಾರ್ಟ್ ಐರನ್ ಫ್ಲೈ ನ ಮಿಡ್ ಕ್ಯಾಪ್ ಅಲ್ಲಿ ಸಜೆಸ್ಟ್ ಮಾಡಿದ್ದೆ. ಸೊ ನಾನು ಶನಿವಾರದ ದಿನ ಮಿಡ್ ಕ್ಯಾಪ್ ನಲ್ಲಿ ಐರನ್ ಫ್ಲೈ ಚೆಕ್ ಮಾಡಿದಾಗ ಇಲ್ಲಿ ಇದು ತೋರಿಸ್ತಾ ಇದ್ದಿದ್ದು ಐರನ್ ಫ್ಲೈ ಮ್ಯಾಕ್ಸಿಮಮ್ ಲಾಸ್ 1,500 ಹಾಗೂ ಮ್ಯಾಕ್ಸಿಮಮ್ ಪ್ರಾಫಿಟ್ 4,125 ತೋರಿಸ್ತಾ ಇತ್ತು. ಹಾಗೂ ಈ ಐರನ್ ಫ್ಲೈಗೆ ಒಂದು ಲಾಟ್ಗೆ ಬೇಕಾಗಿರೋ ವ್ಯಾಲ್ಯೂ 41,000 ಆಗಿತ್ತು. ಸೊ ಹಾಗಾಗಿ ಇದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಗೂ ನಾನು ಪರ್ಸನಲಿ ಕೂಡ ಇದನ್ನ ತಗೊಂಡಿದ್ದೆ. ಸೊ ಈ ರೀತಿಯ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನೀವು ನೋಡಬಹುದು, ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 10,975 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಂತರ ನಮ್ಮ ಐರನ್ ಫ್ಲೈ ಎಂಡ್ ಆಗಿದ್ದು ಇಲ್ಲಿ ನೀವು ನೋಡಬಹುದು 2,836 ಪ್ರಾಫಿಟ್ ಅಲ್ಲಿ. ಸೊ ಈ ರೀತಿಯ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಾವು ಶಾರ್ಟ್ ಐರನ್ ಫ್ಲೈ ಮಾಡಿ ಕೂಡ ಪ್ರಾಫಿಟ್ ನ ಮಾಡಬಹುದು. ಆಪ್ಷನ್ ಬೈಯರ್ಸ್ ಗಾಗ್ಲಿ ಅಥವಾ ಆಪ್ಷನ್ ಸೆಲ್ಲರ್ಸ್ ಗಾಗ್ಲಿ 4th ಮಾರ್ಚ್ ಸೋಮವಾರ ದಿನ ಯಾವುದೇ ಲಾಭ ಸಿಗ್ಲಿಲ್ಲ. ಆದ್ರೆ ಇಲ್ಲಿ ನಾವು ಶಾರ್ಟ್ ಐರನ್ ಫ್ಲೈ ಮಾಡಿದಕ್ಕೆ ಇಲ್ಲಿ ನಮ್ಗೆ ಪ್ರಾಫಿಟ್ ಬಂದಿದೆ. ಇನ್ನು ನಾನು ನಾಳೆ ದಿನಕ್ಕೆ ಅಂದ್ರೆ 5th ಮಾರ್ಚ್ಗೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಇಲ್ಲಿ ನಾನು ಫಿನ್ ನಿಫ್ಟಿ ಶಾರ್ಟ್ ಐರನ್ ಫ್ಲೈ ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ಇದು ತೋರಿಸ್ತಾ ಇದ್ದಿದ್ದು ಮ್ಯಾಕ್ಸಿಮಮ್ ಲಾಸ್ 2,440 ಹಾಗೂ ಮ್ಯಾಕ್ಸಿಮಮ್ ಪ್ರಾಫಿಟ್ 3,560. ಸೊ ಇದನ್ನ ನೋಡ್ತಾ ಇದ್ರೆ ನನಗೆ ಅಲ್ಲಿ ರಿಸ್ಕ್ ರಿವಾರ್ಡ್ ಅಷ್ಟು ಸರಿ ಹೊಂದ್ಲಿಲ್ಲ. ನನಗೆ ರಿಸ್ಕ್ ರಿವಾರ್ಡ್ ಅಂದ್ರೆ ಅಟ್ಲೀಸ್ಟ್ 1:2 ಹಾಗೂ 3 ಇದ್ರೆ ಮಾತ್ರನೇ ನಾವು ಶಾರ್ಟ್ ಐರನ್ ಫ್ಲೈ ನ ಪ್ಲಾನ್ ಮಾಡಬಹುದು. ಇಲ್ಲಿ 1:1.5 ವರೆಗೆ ಇರೋದಕ್ಕೆ ಇಲ್ಲಿ ನಾವು ಯಾವುದೇ ಶಾರ್ಟ್ ಐರನ್ ಫ್ಲೈ ನ ಅಪ್ಲೈ ಮಾಡಲಿಲ್ಲ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿಗೆ. ಹಾಗೂ ನಾವು ಇಲ್ಲಿ ಮಾರ್ಕೆಟ್ ನ ಟ್ರೆಂಡ್ ನ ನೋಡ್ತಾ ಇದ್ರೆ ಇಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಫ್ಲಾಗ್ ಪ್ಯಾಟರ್ನ್ ನ ಮಾಡಿದೆ. ಸೊ ಈ ಫ್ಲಾಗ್ ಪ್ಯಾಟರ್ನ್ ನಲ್ಲಿ ಸೈಡ್ ವೇಸ್ ನಂತರ ಟೆಕ್ನಿಕಲ್ ಪ್ರಕಾರ ಇದು ಅಪ್ಪರ್ ಸೈಡ್ ಹೋಗ್ಬೇಕಾಗುತ್ತೆ. ಆದ್ರೆ ನಾವು ಎರಡೇ ದಿನದ ಟ್ರೆಂಡ್ ನ ನೋಡಿದ್ರೆ ಈ ಎರಡೇ ದಿನದ ಕನ್ಸಾಲಿಡೇಷನ್ ನಂತರ ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ 2 ಡೇಸ್ ಲೋನ್ ಕಟ್ ಆಗಿ ಕೆಳಗಡೆ ಟ್ರೇಡ್ ಆಗೋಕೆ ಶುರು ಆದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ವೀಕ್ನೆಸ್ ಬಂದು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಹೈಯರ್ ಸೈಡ್ ಅಲ್ಲಿ ಕಟ್ ಆದ್ರೆ ಆಸ್ ಪರ್ ಫ್ಲಾಗ್ ಪ್ಯಾಟರ್ನ್ ಒಳ್ಳೆ ಅಪ್ ಮೂವ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದು ಟೆಕ್ನಿಕಲ್ ಆಯ್ತು. ಸೊ ನಾವು ಯೂಶುವಲಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಹಾಗೂ ಆಪ್ಷನ್ ಚೈನ್ ನ ಚೆಕ್ ಮಾಡಿ ನಮ್ಮ ಟ್ರೇಡಿಂಗ್ ಲೆವೆಲ್ಸ್ ನ ಡಿಸೈಡ್ ಮಾಡ್ತೀವಿ. ಅದಕ್ಕಾಗಿ ಈಗ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ಚೆಕ್ ಮಾಡಿ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅದ್ರ ಜೊತೆಗೆ ಮಂಗಳವಾರದ ಎಕ್ಸ್ಪೈರಿ ಇರೋ ಫಿನ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ಮೊದಲೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ಫಿಯರ್ ಇಂಡೆಕ್ಸ್ ನ ನೋಡಿದ್ರೆ ಇದು 15 ಕೆಳಗಡೆ ಬಂದಿದೆ. ಸೊ ಇದು ವೆರಿ ಕಂಫರ್ಟಬಲ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು US ಬಾಂಡ್ ಯೀಲ್ಡ್ 10 years ಇದು ಸ್ಟಾರ್ಟಿಂಗ್ ಆಫ್ ದ ಡೇ 4.1 ಹತ್ರ ಇದ್ದಿದ್ದು ಈಗ 4.22 ಹತ್ರ ಇದೆ. ಸೊ ಇದ್ರ ಕಡೆಯಿಂದ ನಾನು ಪಾಸಿಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇದು ಪಾಸಿಟಿವ್ ಟು ನ್ಯೂಟ್ರಲ್ ಹೋಗ್ತಾ ಇದೆ. ಸೊ ಇಲ್ಲಿಂದ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇನ್ನೂ ಇಲ್ಲ, ಆದ್ರೆ ಇದು ನಮ್ಗೆ ನ್ಯೂಟ್ರಲ್ ಆಗಿ ತೋರಿಸ್ತಾ ಇದೆ. ಇನ್ನು US ಡಾಲರ್ ಇಂಡೆಕ್ಸ್ 103 ಹತ್ರ ಇದೆ. ಇದು ಶುಕ್ರವಾರ ಹಾಗೂ ಶನಿವಾರದ ಲೆವೆಲ್ ಹತ್ರನೇ ಇದೆ. ಇಲ್ಲಿಂದ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಕೂಡ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲೇ ಇದೆ. ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ. ಇಲ್ಲಿಂದ ಕೂಡ ನಾವು ನ್ಯೂಟ್ರಲ್ ಅಂತಾನೆ ತಗೋಬಹುದು. ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಶುಕ್ರವಾರ ಶನಿವಾರಕ್ಕೆ ಕಂಪೇರ್ ಮಾಡಿದ್ರೆ ಈಗ ಹೈಯರ್ ಲೆವೆಲ್ ಅಲ್ಲಿ ಬಂದು 83.5 ಹತ್ರ ಇದೆ. ಸೊ ಇದ್ರ ಕಡೆಯಿಂದ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ ಇದೆ. ಇದು ಏನಾದ್ರೂ 85 ಮೇಲೆ ಹೋದ್ರೆ ನೆಗೆಟಿವ್ ಆಗ್ಬೋದು. ಆದ್ರೆ ಇದು ಎಲೆಕ್ಷನ್ ಸೀಸನ್ ಆಗಿರೋ ಕಾರಣ
ಭಾರತದಲ್ಲಿ ಮಾತ್ರ ಅಲ್ಲದೆ US ಹಾಗೂ ಇತರ ಕಂಟ್ರೀಸ್ ನಲ್ಲೂ ಎಲೆಕ್ಷನ್ ಗಳಿದಾವೆ, ಹಾಗಾಗಿ ಆದಷ್ಟು ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಹೋಗಲ್ಲ ಅನ್ಸುತ್ತೆ. ಸೊ ಇಲ್ಲಿಂದ ನಮ್ಗೆ ಅಷ್ಟೇನು ನೆಗೆಟಿವ್ ಇಂಪ್ಯಾಕ್ಟ್ ಈಗ ಕಾಣಿಸ್ತಾ ಇಲ್ಲ. ಇನ್ನು ಫೈನಲ್ ಆಗಿ ನಾವು US ನ ಡೌ ಜೋನ್ಸ್ ಫ್ಯೂಚರ್ಸ್ ನ ಚೆಕ್ ಮಾಡಿದ್ರೆ ಶುಕ್ರವಾರದ ಹೈಯಿಂದ ಅರೌಂಡ್ 200 ಪಾಯಿಂಟ್ಸ್ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ. ಆದ್ರೆ ಇಲ್ಲಿಂದ ಸದ್ಯಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಏನು ಕಾಣಿಸ್ತಾ ಇಲ್ಲ. ಇನ್ನು ಈ ಲೆವೆಲ್ ಇಂದ ಏನಾದ್ರೂ 300-400 ಪಾಯಿಂಟ್ಸ್ ಕರೆಕ್ಷನ್ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಬಂದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಗ್ಯಾಪ್ ಡೌನ್ ಓಪನಿಂಗ್ ಹಾಗೂ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಾದ್ವು. ಈಗ ನಾವು ಆಪ್ಷನ್ ಚೈನಿಗೆ ಹೋಗೋಣ. ಸೊ ನಿಫ್ಟಿ ಆಪ್ಷನ್ ಚೈನ್ ಪ್ರಕಾರ ಟೋಟಲ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ 22 lakhs, ಪುಟ್ ಸೈಡ್ ಅಲ್ಲಿ 18 lakhs. ಸೊ ಮಾರ್ಕೆಟ್ ಬುಲ್ಲಿಶ್ ಆಗಿದೆ. ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,29,000, 22,400 ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಥವಾ ಅದಕ್ಕೆ ಸರಿ ಸಮಾನವಾಗಿ 1,29,000 ಬಿಲ್ಟ್ ಆಗಿರೋದು 22,800 ಹತ್ರ. ಅದ್ರ ಮಧ್ಯೆ ಯಾವುದೇ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನಾವು ನೋಡಿದ್ರೆ 22,300 ಲೆವೆಲ್ ಅಲ್ಲಿ ಹಾಗೂ ಅದಕ್ಕಿಂತ ಕೆಳಗಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದಾವೆ. ಸೊ ಇದು ಮಾರ್ಕೆಟ್ ಗೆ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಹಾಗೂ 22,300 ಮೇನ್ ಸಪೋರ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,71,000, 22,200 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಕಾಣಿಸ್ತಾ ಇಲ್ಲ. ಸೊ 22,300 ಬಿಟ್ರೆ 22,200 ಹತ್ರ ಮೇಜರ್ ಸಪೋರ್ಟ್ ಇರುತ್ತೆ ನಿಫ್ಟಿಗೆ. ಈಗ ಬ್ಯಾಂಕ್ ನಿಫ್ಟಿ ಚೆಕ್ ಮಾಡೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 30 lakhs, ಕಾಲ್ ಸೈಡ್ ಅಲ್ಲಿ 24 lakhs. ಬ್ಯಾಂಕ್ ನಿಫ್ಟಿ ಕೂಡ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಈಗಿನ ಅರ್ಧ ಮನಿ 47,500 ಹತ್ರ 1,44,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಹಾಗೂ 1,49,000 ಓಪನ್ ಇಂಟ್ರೆಸ್ಟ್ 48,000 ಸೈಕಲಾಜಿಕಲ್ ಲೆವೆಲ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 49,000 ಹತ್ರ 2 lakh ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ 49,000 ಕಡೆಗೆ ಹೋಗಕ್ಕೆ ತಯಾರಿ ನಡೆಸಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,94,000, 47,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಬಿಲ್ಟ್ ಆಗಿಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ 47,000 ಹತ್ರದಿಂದ ಸಪೋರ್ಟ್ ತಗೊಂಡು ರಿವರ್ಸ್ ಆಗ್ಬೋದು. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ಇಲ್ಲಿಂದ ನಿಫ್ಟಿ ಟ್ರೇಡಿಂಗ್ ಗೆ ಹೋಗೋಣ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ನಿಫ್ಟಿ ಫ್ಲಾಗ್ ಪ್ಯಾಟರ್ನ್ ನ ಇಲ್ಲಿ ಮಾಡಿದೆ. ಸೊ ನಿಫ್ಟಿಗೆ ನೆಕ್ಸ್ಟ್ ಅಪ್ ಮೂವ್ ಅಂತ ಬರೋದು ನಿಫ್ಟಿ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಈ ಶನಿವಾರದ ಹೈ ಏನಿದೆ 22,464 ಇದ್ರ ಮೇಲೆ ನಿಫ್ಟಿ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಸ್ಪೆಂಡ್ ಮಾಡಿ ಆ 15 to 20 ಮಿನಿಟ್ಸ್ ಹೈನ ಕ್ರಾಸ್ ಆದ್ರೆ ಅಲ್ಲಿಂದ ಒಳ್ಳೆ ಶಾರ್ಟ್ ಕವರಿಂಗ್ ಬರುತ್ತೆ. ಆ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 22,600 ಇಂದ 700 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಮಂಗಳವಾರ ದಿನ ಆಗ್ಬೋದು ಅಥವಾ ಬುಧವಾರ ದಿನ ಕೂಡ ಆಗ್ಬೋದಾಗಿದೆ. ಇನ್ನು ನಿಫ್ಟಿನಲ್ಲಿ 22,464 ಇಂದ ಕೆಳಗಡೆ 22,363 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಇಲ್ಲಿ ನಾವು ಯಾವುದೇ ಪೊಸಿಷನ್ ತಗೊಂಡ್ರೆ ಅಗೇನ್ ಟ್ರ್ಯಾಪ್ ಆಗೋ ಚಾನ್ಸಸ್ ಇರ್ತವೆ. ಇನ್ನು ನಿಫ್ಟಿ 22,363 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 22,300 ಹತ್ರ ಸಪೋರ್ಟ್ ಇದೆ. ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿವರ್ಸ್ ಆಗ್ಬೋದು ಅಥವಾ ಕರೆಕ್ಷನ್ ಕಂಟಿನ್ಯೂ ಆದ್ರೆ 22,200 ಹತ್ರ ಮುಂದಿನ ಸಪೋರ್ಟ್ ಇದೆ. ಈ ಲೆವೆಲ್ ಇಂದನೂ ಸಪೋರ್ಟ್ ತಗೊಂಡು ರಿವರ್ಸ್ ಆಗ್ಬೋದು ಆಪ್ಷನ್ ಚೈನ್ ಪ್ರಕಾರ. ಹಾಗೂ ಇಲ್ಲಿ 10 day ಮೂವಿಂಗ್ ಅವರೇಜಸ್ ಇರೋದಕ್ಕಾಗಿ ಇಲ್ಲಿ ಮೇಜರ್ ಸಪೋರ್ಟ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಈ ಲೆವೆಲ್ ಇಂದ ಯಾವುದೇ ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದ್ರೆ ಕೂಡ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಮಂಗಳವಾರ ದಿನ ತಗೊಳ್ಳೋದು ಬೇಡ. ಯಾತಕ್ಕಂತಂದ್ರೆ ಬುಲ್ ಮಾರ್ಕೆಟ್ ಅಲ್ಲಿ ನಾವು ಅಗೇನ್ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಆದ್ರೆ ಕೆಳಗಡೆಯಿಂದ ಏನಾದ್ರೂ ರಿವರ್ಸಲ್ ಬಂದು 30 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ಆದ್ರೆ, ಸೊ 15 ಮಿನಿಟ್ಸ್ 2 ಗ್ರೀನ್ ಕ್ಯಾಂಡಲ್ ಆದ್ರೆ ಆ 2 ಗ್ರೀನ್ ಕ್ಯಾಂಡಲ್ ಹೈ ಇಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಸೊ 22,360 ಕೆಳಗಡೆ ಯಾವುದೇ ರಿವರ್ಸಲ್ ಅಲ್ಲಿ 2 ಗ್ರೀನ್ ಕ್ಯಾಂಡಲ್ ಆದ್ರೆ ಆ 2 ಗ್ರೀನ್ ಕ್ಯಾಂಡಲ್ ಹೈ ಇಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಆ 2 ಗ್ರೀನ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇಡಬಹುದು. ಅಥವಾ ನೀವು ಪೊಸಿಷನಲ್ ಟ್ರೇಡಿಂಗ್ ಮಾಡೋಂಗಿದ್ರೆ 22,200 ಕೆಳಗಡೆ 22,180 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಕೂಡ ಇಟ್ಕೋಬಹುದು. ಇಲ್ಲಿಂದ ಬರೋ ರಿವರ್ಸಲ್ ಅಗೇನ್ 22,464, 500 ಹಾಗೂ 600, 700 ಕಡೆಗೆ ಅಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಈ ಸೆಟಪ್ಸ್ ನಲ್ಲಿ ಮಾತ್ರನೇ ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಿಫ್ಟಿ ರೀತಿನೇ
ಇಲ್ಲಿ ಒಂದು ಫ್ಲಾಗ್ ಪ್ಯಾಟರ್ನ್ ಆಗಿದೆ. ಇಲ್ಲಿ ಕೂಡ ನಾವು ರೆಸಿಸ್ಟೆನ್ಸ್ ಲೈನ್ಸ್ ನ ಹಾಕೊಂಡ್ರೆ ರೆಸಿಸ್ಟೆನ್ಸ್ ಲೈನ್ 47,516 ಹತ್ರ ಇದೆ ಹಾಗೂ ಸಪೋರ್ಟ್ ಲೈನ್ 47,182 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿ ಮಂಗಳವಾರದ ದಿನ 47,500 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಆಗ್ಬೋದು. ಅಗೇನ್ ಈ ಲೆವೆಲ್ ಇಂದ ಅನದರ್ 100 ಪಾಯಿಂಟ್ಸ್ ಅಂತ ತಗೊಂಡ್ರೆ 47,620 ಈ ಲೆವೆಲ್ ಮೇಲೆ 10:30 ಮೇಲೆ ಟ್ರೇಡ್ ಆಗ್ತಾ ಇತ್ತು ಅಂತಂದ್ರೆ ಇಲ್ಲಿಂದ ಒಂದು ಒಳ್ಳೆ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇನೆ 47,500 ಮೇಲೆ ಇದ್ರೆ ಕೂಡ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಆ ಲೆವೆಲ್ ಅಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅದೇ 10:30 ಮೇಲೆ 47,620 ಮೇಲೆ ಹೋಯ್ತು ಅಂತಂದ್ರೆ ಆಗ ಬ್ಯಾಂಕ್ ನಿಫ್ಟಿ ನಲ್ಲಿ ಒಳ್ಳೆ ಶಾರ್ಟ್ ಕವರಿಂಗ್ ಬರುತ್ತೆ. ಆ ಶಾರ್ಟ್ ಕವರಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನಮ್ಮ ಪೆಂಡಿಂಗ್ ಟಾರ್ಗೆಟ್ 48,000 ನಿಂದ 48,200 ವರೆಗೆ ಬರುತ್ತೆ. ಹಾಗೂ ಈ ಲೆವೆಲ್ ಅಲ್ಲಿ ಅಗೇನ್ ಬೈಯಿಂಗ್ ಇಂಟ್ರೆಸ್ಟ್ ಬಂದ್ರೆ ಬುಧವಾರದವರೆಗೆ 48,500 ಮೇಲೆ ಹೋಗಿ ಟುವರ್ಡ್ಸ್ 49,000 ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಕೆಳಗಡೆ ಬಂತು ಅಂತಂದ್ರೆ ಕೆಳಗಡೆ ಬಂದ್ರೆ ನಾವು ಈ ಲೆವೆಲ್ ಅಲ್ಲಿ ಇದನ್ನ ನಾನು ಅಗೇನ್ ನೋ ಟ್ರೇಡಿಂಗ್ ಝೋನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಲೆವೆಲ್ ಅಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಂಡ್ರೆ ಅಗೇನ್ ಶನಿವಾರದ ದಿನ ಹಾಗೂ ಸೋಮವಾರದ ದಿನ ಆಗೋ ರೀತಿನೇ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ 47,182 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಸ್ವಲ್ಪ ಹೆಚ್ಚಿನ ಕರೆಕ್ಷನ್ ಬಂದ್ರು ಬರ್ಬೋದು. ಆದ್ರೆ ಇಲ್ಲಿ 47,000 ಹತ್ರ ಸ್ಟ್ರಾಂಗ್ ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಇದೆ. ಹಾಗೂ 46,800 ಹತ್ರ ಇಲ್ಲಿ 10 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಈ ಲೆವೆಲ್ ಅಲ್ಲಿ 47,000 ಇಂದ 46,800 ಈ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ನಮ್ಮ ಪೊಸಿಷನ್ಸ್ ನ ತಗೊಂಡು ಕೆಳಗಡೆ 46,700 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಸೊ ಇಲ್ಲಿಂದ ಬರೋ ರಿಕವರಿ ಅಗೇನ್ 47,200 ಈ ಲೆವೆಲ್ ಅಲ್ಲಿ ಬರುತ್ತೆ. ಅಗೇನ್ ಇಲ್ಲಿಂದ ನಿಧಾನವಾಗಿ ಅಥವಾ ಶಾರ್ಪ್ ಮೂವ್ಮೆಂಟ್ ಬಂದ್ರೆ ಕೂಡ 47,500 600 ಹತ್ರ ಬಂದು ನಿಲ್ಬಹುದು. ಇನ್ನು ಮಾರ್ಕೆಟ್ ಅಲ್ಲಿ ಏನಾದ್ರು ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆದ್ರೆ ಕೆಳಗಡೆಯಿಂದ ಬಂದ ಮೂವ್ಮೆಂಟ್ ಅದೇ ರೀತಿ ಕಂಟಿನ್ಯೂ ಆಗಿ 48,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಈ ಸೆಟಪ್ ಅಲ್ಲಿ ಮಾತ್ರನೇ ಮಂಗಳವಾರದ ದಿನ 5th ಮಾರ್ಚ್ ಟ್ರೇಡ್ ಮಾಡೋಣ. ಇನ್ನು 5th ಮಾರ್ಚ್ ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಸೊ ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಓನ್ಲಿ ಹೀರೋ ಜೀರೋ ಕಾಲು ಯಾವ ಲೆವೆಲ್ ಅಲ್ಲಿ ಸಿಗ್ಬೋದು ಅಂತ ನೋಡೋಣ. ಸೊ ಫೈನಾನ್ಷಿಯಲ್ ನಿಫ್ಟಿ ನಲ್ಲಿ ನಾವು ಹೀರೋ ಜೀರೋ ಕಾಲ್ ನ ಐಡೆಂಟಿಫೈ ಮಾಡೋದಕ್ಕೆ ಆಪ್ಷನ್ ಚೈನ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ಮುಂಚೆ ನೋಡೋಣ. ಸೊ ನಾನೀಗ ಫೈನಾನ್ಷಿಯಲ್ ನಿಫ್ಟಿ ಆಪ್ಷನ್ ಚೈನಿಗೆ ಹೋಗ್ತಾ ಇದ್ದೀನಿ. ಫೈನಾನ್ಷಿಯಲ್ ನಿಫ್ಟಿ ನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 10 lakhs ಇದೆ, ಕಾಲ್ ಸೈಡ್ ಅಲ್ಲಿ 9 lakhs. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಫೈನಾನ್ಷಿಯಲ್ ನಿಫ್ಟಿ ಕ್ಲೋಸಿಂಗ್ 20,927 ಹತ್ರ ಇದೆ. ಸೊ ಈಗ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 52,000 20,900 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಇದು ಈಗಿನ ಲೆವೆಲ್ ಇಂದ 25 ಪಾಯಿಂಟ್ಸ್ ಕೆಳಗಡೆ ಇದೆ. ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 76,900 ಬಿಲ್ಟ್ ಆಗಿರೋದು 21,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಫೈನಾನ್ಷಿಯಲ್ ನಿಫ್ಟಿ 21,000 ಅದ್ರ ಮೇಲೆ ಬಂದ್ರೆ ಇಲ್ಲಿ ಸ್ವಲ್ಪ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಓಪನ್ ಇಂಟ್ರೆಸ್ಟ್ ಮೇಲೆ ಅದು 77,000 21,500 ಹತ್ರ ಬಿಲ್ಟ್ ಆಗಿದೆ. ಸೊ ಈಗಿನ ಲೆವೆಲ್ ಇಂದ 500 ಪಾಯಿಂಟ್ಸ್ ದೂರದಲ್ಲಿರೋ ಕಾರಣ ಇದನ್ನ ನಾವು ಕನ್ಸಿಡರ್ ಮಾಡೋದು ಬೇಡ. ಸದ್ಯಕ್ಕೆ 21,000 ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿ ಫೈನಾನ್ಷಿಯಲ್ ನಿಫ್ಟಿಗೆ ಇಲ್ಲಿ ಕಾಣಿಸ್ತಾ ಇದೆ. ಫುಡ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 59,000 20,900 ಸ್ಟ್ರೈಕ್ ಪ್ರೈಸ್ ಹತ್ರ ಇದು ಮೊದಲನೇ ಸಪೋರ್ಟ್ ಆಗುತ್ತೆ. ಹಾಗೂ ಇಲ್ಲಿಂದ 100 ಪಾಯಿಂಟ್ಸ್ ಕೆಳಗಡೆ 68,000 ಬಿಲ್ಟ್ ಆಗಿರೋದು 20,800 ಹತ್ರ. ಸೊ ಇದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಇಲ್ಲಿಂದ ಇನ್ನು ಕೆಳಗಡೆ 82,000 ಬಿಲ್ಟ್ ಆಗಿರೋದು 20,500 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ 20,500 ತುಂಬಾ ದೂರದ ಓಪನ್ ಇಂಟ್ರೆಸ್ಟ್ ಹಾಗೂ ಎಕ್ಸ್ಪೈರಿ ಡೇ ದಿನ ಬೀಟ್ ಆಗಿರೋ ಕಾರಣ ಸೊ ಇಷ್ಟು ದೂರದ ಮೂವ್ಮೆಂಟ್ ಸಿಗೋದು ಡೌಟ್ಫುಲ್ ಅನ್ಸುತ್ತೆ. ಅಟ್ಲೀಸ್ಟ್ 20,800 ಮೇಜರ್ ಸಪೋರ್ಟ್ ಆಗಿ ಬರ್ಬೋದು ಫೈನಾನ್ಷಿಯಲ್ ನಿಫ್ಟಿಗೆ. ಸೊ ನಾವು ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಹೀರೋ ಜೀರೋ ಕಾಲು ಓನ್ಲಿ ಕಾಲ್ ಸೈಡ್ ಅಲ್ಲೇ ತಗೊಳಕ್ಕೆ ಯೋಚನೆ ಮಾಡೋಣ. ಪುಟ್ ಸೈಡ್ ಬಂದ್ರು ಬರ್ಬೋದು, ಆದ್ರೆ ನಾವು ಪುಟ್ ಸೈಡ್ ಕಾಲ್ ಸೈಡ್ ಎರಡು ಕಡೆ ಅನ್ಕೊಂಡಿದ್ರೆ ನಾವು ಮೂವ್ಮೆಂಟ್ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕಾಲ್ ಸೈಡ್ ಅಲ್ಲಿ ಮಾತ್ರ ಯಾವ ಲೆವೆಲ್ ಅಲ್ಲಿ ಹೀರೋ ಜೀರೋ ಕಾಲ್ ನ ತಗೋಬಹುದು ಅಂತ ನೋಡಕ್ಕೆ ಪ್ರಯತ್ನ ಬೀಳೋಣ. ಸೊ ಫೈನಾನ್ಷಿಯಲ್ ನಿಫ್ಟಿ ಕೂಡ ನಿಫ್ಟಿ ಬ್ಯಾಂಕ್ ನಿಫ್ಟಿ ರೀತಿನೇ ಫ್ಲಾಗ್ ಪ್ಯಾಟರ್ನ್ ನ ಮಾಡಿದೆ. ಸೊ ಫೈನಾನ್ಷಿಯಲ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ
ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದು ಅರೌಂಡ್ 2 o'clock ಇದೇನಾದ್ರೂ ನಮಗೆ 20,670 ಇದರ 10-day ಮೂವಿಂಗ್ ಆವರೇಜ್. ಸೊ ಈ ಲೆವೆಲ್ ಹತ್ರ ಅಂದ್ರೆ 700 ಇಂದ 670 ಈ ಲೆವೆಲ್ ಅಲ್ಲಿ ಏನಾದ್ರೂ ಸಿಕ್ಕರೆ 20,700 CE ಇಲ್ಲಿ ನಾವು ಹೀರೋ ಆರ್ ಝೀರೋ ಕಾಲ್ ಆಗಿ ತಗೋಬಹುದು. ಸೊ ನನ್ನ ಪ್ರಕಾರ ಫೈನಾನ್ಷಿಯಲ್ ನಿಫ್ಟಿ ಈಗಿನ ಲೆವೆಲ್ ಇಂದ ಅರೌಂಡ್ 200 ಪಾಯಿಂಟ್ಸ್ ಕರೆಕ್ಷನ್ ಆಗಿ ಈ ಲೆವೆಲ್ ಅಲ್ಲಿ ಬಂದಾಗ ಆಗ ನಾವು CE ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 20,900 ವರೆಗೂ ಅಗೇನ್ ಬರೋ ಚಾನ್ಸಸ್ ಇರುತ್ತೆ. ಆಗ 2,700 ಕಾಲ್ ಹೀರೋ ಕಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನನ್ನ ಪರ್ಸ್ಪೆಕ್ಟಿವ್. ನೀವು ಕೂಡ ನಿಮ್ ಕಡೆಯಿಂದ ಅನಲೈಸ್ ಮಾಡಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪೊಸಿಷನ್ಸ್ ನ ತಗೋಬಹುದು, ಅಥವಾ ನಾನು ಕೊಡೋ ಪಾಯಿಂಟ್ಸ್ ನ ನೀವು ಪೇಪರ್ ಟ್ರೇಡಿಂಗ್ ಮಾಡಿ ಕೂಡ ನೋಡಬಹುದು. ಅಥವಾ ಫೈನಾನ್ಷಿಯಲ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಲಿಂದಾನೆ ಏನಾದ್ರೂ ಅಪ್ ಮೂವ್ ಅಂತ ಬಂದು 21,000 ಹತ್ರ ಸ್ಟ್ರಕ್ ಆಗಿದ್ರೆ, ಈ ಲೆವೆಲ್ ಹತ್ರ ಕನ್ಸಾಲಿಡೇಷನ್ ಆಗ್ತಾ ಇದ್ರೆ ಆಫ್ಟರ್ 230 ಇದೇ ಲೆವೆಲ್ ಅಲ್ಲೇ ಏನಾದ್ರೂ ಇದ್ರೆ ಆಗ ನಾವು ಅಗೇನ್ 21,000 CE ಹೀರೋ ಝೀರೋ ಕಾಲ್ ಆಗಿನೇ ಟ್ರೈ ಮಾಡಬಹುದು. ಸೊ ಇಲ್ಲಿಂದ ಬರೋ ಅಪ್ ಮೂವ್ ಹಾಗೂ ಶಾರ್ಟ್ ಕವರಿಂಗ್ ಅಲ್ಲಿ ಫೈನಾನ್ಷಿಯಲ್ ನಿಫ್ಟಿ 21,100 ಇಂದ 150 ಅಥವಾ 200 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಆಗ ನಮ್ಮ 21,000 ಹೀರೋ ಕಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓನ್ಲಿ ಎರಡೇ ಪಾಯಿಂಟ್ ಅಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಹೀರೋ ಝೀರೋ ಕಾಲ್ ನ ಟ್ರೈ ಮಾಡೋಣ. ಈ ಲೆವೆಲ್ಗಳು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಯಾವುದೇ ಹೀರೋ ಝೀರೋ ಕಾಲ್ ತಗೊಳ್ಳೋದನ್ನ ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಅವಾಯ್ಡ್ ಮಾಡೋಣ. ಮಂಗಳವಾರ ದಿನ 5th March. ಸೊ ನಾನು ಕೊಟ್ಟಿರೋ ಈ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಅದರೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಹಾಗೂ ನೀವು ಅಪ್ಸ್ಟಾಕ್ಸ್, IIFL ಅಥವಾ ಆಂಜಲ್ ಒನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.